ನಾಪ್ತೋಲಲ್ಲಿ ನಿಮಗೋಸ್ಕರ ತಂದಿದ್ದೀವಿ ಕಾಂಬೋ ಆಫ್ ಲಾಂಡ್ರಿ ಪ್ಲಸ್ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ಸ್. ಇದರಲ್ಲಿ ಸಿಗತ್ತೆ 10 ಟ್ಯಾಬ್ಲೆಟ್ಸ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. 2 ಟ್ಯಾಬ್ಲೆಟ್ ಅನ್ನ ವಾಷಿಂಗ್ ಮೆಷಿನ್ ಡ್ರಮ್ ನಲ್ಲಿರುವಂತ ನೀರಿಗೆ ಹಾಕಿ ಸ್ಟಾರ್ಟ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಆನ್ ನಲ್ಲಿರ್ಲಿ. ಟ್ಯಾಬ್ಲೆಟ್ ಕರಗತ್ತೆ, ನಂತರ ಮೆಷಿನ್ ನಲ್ಲಿ ಇರುವಂತಹ ನೀರನ್ನ ಹೊರಗೆ ಬಿಡಿ. ಇದರಿಂದ ಮೆಷಿನ್ ಕ್ಲೀನ್ ಆಗುತ್ತೆ. ಈ ಪ್ರೋಸೆಸ್ 6 ತಿಂಗಳಿಗೊಮ್ಮೆ ಮಾಡ್ಬೇಕಾಗತ್ತೆ. ಇದರಿಂದಾಗಿ ವಾಷಿಂಗ್ ಮೆಷಿನ್ ನಲ್ಲಿರುವಂತಹ ಡ್ರಮ್ ಅಲ್ಲಿರುವಂತಹ ಎಲ್ಲಾ ಒಂದು ಕೊಳೆ ನಿವಾರಣೆಯಾಗತ್ತೆ. ಈ ಟ್ಯಾಬ್ಲೆಟ್ಸ್ ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ 10 ಪೀಸಸ್ ಇರುವಂತ ಲಾಂಡ್ರಿ ಬಾಲ್ಸ್ ಕೂಡ ಇದರಲ್ಲಿ ಸಿಗತ್ತೆ. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಬಾಲ್ಸ್ ಅನ್ನ ಕೂಡ ಅದರೊಟ್ಟಿಗೆ ಹಾಕಬೇಕು. ಇದರಿಂದಾಗಿ ನಿಮ್ಮ ಬಟ್ಟೆಯನ್ನ ಒಂದೊಂದನ್ನೇ ತೆಗೆಯೋದಕ್ಕೆ ಈಸಿ ಆಗತ್ತೆ. ಇದರಲ್ಲಿ ಟ್ಯಾಂಗಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ, ಇದು ಎಲ್ಲಾ ರೀತಿಯಾಗಿರುವಂತ ವಾಷಿಂಗ್ ಮೆಷಿನ್ಗೂ ಕೂಡ ಸೂಟ್ ಆಗತ್ತೆ. ನಿಮ್ಗೇನಾದ್ರೂ ಇದು ಬೇಕು ಅಂತ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ನಾಪ್ತೋಲ್ ವ್ಯೂವರ್ಸ್ಗೆ ಸ್ವಾಗತ. ನಾಪ್ತೋಲ್ ಕನ್ನಡದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಈ ಲಾಂಡ್ರಿ ಬಾಲ್ಸ್ ತಗೊಂಡ್ ಬಂದ್ವಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಈ ವಾಷಿಂಗ್ ಮೆಷಿನ್ ನಾವು ಕ್ಲೀನ್ ಮಾಡೋದಕ್ಕೂ ಬಾಲ್ಸ್ ಇದೆ ಅಲ್ವಾ? ಹೌದು, ಇಲ್ಲಿಗ ನೋಡ್ತಾ ಇರ್ಬೋದು ಏನೆಲ್ಲ ಸಿಗತ್ತೆ ಅಂತ. ಇಲ್ಲಿಗ ಈ ಒಂದು ನೋಡ್ತಾ ಇರ್ಬೋದು, ಈಗ ಟ್ಯಾಬ್ಲೆಟ್ ಕೂಡ ಸಿಗತ್ತೆ. ಹಾಗೇನೆ ಇಲ್ಲಿಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಕೂಡ ನಿಮ್ಗೆ ಸಿಗುವಂತದ್ದು. ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ವಾಷಿಂಗ್ ಮೆಷಿನ್ ನ ಮೇಂಟೈನ್ ಮಾಡೋದು ಈಸಿ ಆಗತ್ತಲ್ವಾ? ಖಂಡಿತ. ಈಗ ನೋಡಿ, ಈಗ ಆನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀರನ್ನ ತುಂಬಿಸ್ಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ ಹಾಕೋಬೇಕು. ಪ್ರಾಸೆಸ್ ಅಂದ್ರೆ ಇದು ಮೆಷಿನ್ ಆನ್ ಮಾಡುವಾಗ 1-2 ಟ್ಯಾಬ್ಲೆಟ್ ಎಷ್ಟು ಬೇಕೋ ನೀವು ಇಟ್ಟಿದ್ರೆ ಸಾಕು. ಆಮೇಲೆ ಮೆಷಿನ್ ಆಫ್ ಮಾಡಿಬಿಟ್ಟು ಮಿನಿಮಮ್ ಒಂದು 2 ಅವರ್ಸ್ ತನಕ ನೀರು ಅದೇ ಇರಬೇಕು. ಆಮೇಲೆ ನೀವು ಡ್ರೈನ್ ಮಾಡುವಾಗ ಆ ಒಳಗಡೆ ಇರುವ ಸ್ಟೈನ್, ಒಳಗಡೆ ಇರುವ ಬ್ಯಾಕ್ಟೀರಿಯಾಸ್, ಫಂಗಸ್ ಎಲ್ಲ ಬಂದ್ಬಿಡುತ್ತಲ್ವ? ಹೌದು, ಕಲೆಯನ್ನ ಹೋಗಲಾಡಿಸುತ್ತೆ, ಬಿಲ್ಡಪ್ ಅನ್ನ ತೆಗೆದು ಹಾಕತ್ತೆ, ಬ್ಯಾಕ್ಟೀರಿಯಾವನ್ನ ತೊಡೆದು ಹಾಕತ್ತೆ, ಡೀಪ್ ಆಗಿ ಕೂಡ ಕ್ಲೀನ್ ಆಗುತ್ತೆ, ಕೊಳೆಯನ್ನ ತೆಗೆದು ಹಾಕತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಮೆಲ್ ಏನಾದ್ರೂ ಬರ್ತಾ ಇದ್ರೆ ಇಲ್ಲಿ ಕೊಡುವಂತ ಪ್ರಾಡಕ್ಟ್ ಇದೆಯಲ್ಲ, ಅದು ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಸಿಗುತ್ತೆ. ಸೂಪರ್. ಬಟ್ ಇದು ಲೈವ್ಲಿ ನೀವು ನೋಡ್ತೀರಾ ಏ ತರ ಈ ಟ್ಯಾಬ್ಲೆಟ್ ವರ್ಕ್ ಆಗತ್ತೆ ಎಂದು. ಇದು ನೀವು ನೋಡುವ ನಿಮ್ಮ ವಾಷಿಂಗ್ ಮೆಷಿನ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ತಗೊಂಡ್ ಬಂದಿರುವ ಟ್ಯಾಬ್ಲೆಟ್ ಪ್ಯಾಕ್ ಆಫ್ 10 ಬರುತ್ತೆ. ಇದರಲ್ಲಿ ಇಡುವಾಗ ಅದರಲ್ಲಿ ಇರುವ ಸ್ಟೈನ್ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡುತ್ತೆ. ಹೌದು, ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಎಷ್ಟೋ ದುಬಾರಿ ಆಗಿರುವಂತ ವಾಷಿಂಗ್ ಮೆಷಿನ್ ಅನ್ನ ಖರೀದಿ ಮಾಡಿರ್ತೀರಾ, ಆದ್ರೆ ಮೇಂಟೈನ್ ಮಾಡಿರೋದಿಲ್ಲ ಅಲ್ವಾ? ಆದ್ರಿಂದ ಅದರ ಒಂದು ಲೈಫ್ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟ್ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ ನೀವು ಎವ್ರಿ ಟೈಮ್ ವಾಶ್ ಮಾಡುವಾಗ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್. ಅಟ್ಲೀಸ್ಟ್ ಇಯರ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಈ ತರ ಒಂದು ಮೆಷಿನ್ ನ ಕ್ಲೀನ್ ಮಾಡಬೇಕಲ್ವಾ? ಹೌದು, 6 ತಿಂಗಳಿಗೊಮ್ಮೆ ಮಾಡಿದ್ರು ಕೂಡ ಆಗುತ್ತೆ. ಹಾಗೆ ನೀವು ಟ್ಯಾಬ್ಲೆಟ್ ಅನ್ನ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ 2 ಬೇಕಾ 3 ಬೇಕಾ ಅಂತ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿಗೆ ಯೂಶುವಲಿ ನಿಮ್ಮ ಬಟ್ಟೆಯಲ್ಲಿ ಕಲೆ ಆಗ್ತಾ ಇರುತ್ತೆ. ಈಗ ಏನಾದ್ರು ಟ್ಯಾಬ್ಲೆಟ್, ಈಗ ಈ ವಾಷಿಂಗ್ ಬಾಲ್, ಲಾಂಡ್ರಿ ಬಾಲ್. ಹೌದು, ಅದರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. ಈಗ ನೋಡಿ, ಈಗ ವಾಷಿಂಗ್ ಮೆಷಿನ್ ಗೆ ಏನು ಈ ಬಾಲ್ಸ್ ಇದೆಯಲ್ಲ, ಒಂದು 4-5 ಲೀಟರ್ ಸಾಕು. ಕ್ವಾಂಟಿಟಿ ಅಥವಾ ಖಂಡಿತ ಹಾಗೆ ಇಡಬಹುದು. ನೋಡಿ, ಈಗ ಹಾಕಿದೀವಿ. ನಾನೀಗ ಪೌಡರ್ ಅಂತ ಹೇಳಿದ್ರೆ ನೀವೀಗ ಏನು ಡಿಟರ್ಜೆಂಟ್ ಹಾಕ್ತಿರಲ್ವಾ, ಅದನ್ನ ಹಾಕ್ಬಿಟ್ಟು ವಾಶ್ಗೆ ಹಾಕ್ತಿರಲ್ಲ, ಅಷ್ಟೊತ್ತಿಗೆ ಈ ಒಂದು ಬಾಲ್ಸ್ ಅನ್ನ ಕೂಡ ಅದ್ರೊಳಗಡೆ ಹಾಕಿದ್ರೆ ನಾವು ಕೈಯಲ್ಲಿ ರಬ್ ಮಾಡ್ತೀವಲ್ವಾ, ಆ ಪ್ರಾಸೆಸ್ ಇಲ್ಲಿ ಬಾಲ್ಸ್ ಅಲ್ಲಿ ರಬ್ ಆಗತ್ತೆ. ಖಂಡಿತ. ಇಲ್ಲಾಂದ್ರೆ ಯೂಶುವಲ್ ಏನಾಗುತ್ತೆ, ವಾಷಿಂಗ್ ಮೆಷಿನ್ ಗೆ ಬಟ್ಟೆ ಹಾಕ್ತಿವಿ, ಹಂಗೆ ಅದು ರೊಟೇಟ್ ಆಗುತ್ತೆ, ಅಷ್ಟೊಂದು ಕಲೆ ಎಲ್ಲ ಇದ್ರೆ ಹೋಗಲ್ಲ. ಹೌದು, ಅದಕ್ಕೋಸ್ಕರ ಕಲೆನೆಲ್ಲ ತಿಕ್ಕಿ ಅದು ಉಜ್ಜುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕೊಡುವಂತ. ಸೂಪರ್. ಇಲ್ಲಿ ನೋಡ್ತೀರಾ ಈ ತರ ಒಂದು ಡಿಫ್ರೆನ್ಸ್ ಲೈವ್ಲಿ ನೋಡುವ ಈ ಒಂದು ಡಿಫ್ರೆನ್ಸ್ ನೀವು ನೋಡ್ತೀರಾ. ಈ ತರ ಒಂದು ಲೈವ್ ಡೆಮೋ ನಿಮ್ಗೆ ಏಕೆ ತೋರಿಸ್ತೀವಿ ಅಂದ್ರೆ ನಿಮ್ಗೆ ಡೌಟ್ ಇರುತ್ತೆ, ಈ ತರ ಇರುವ ಒಂದು ಬಾಲ್ ಏಕೆ ಯೂಸ್ ಆಗುತ್ತೆ, ಆ ಟ್ಯಾಬ್ಲೆಟ್ ಏಕೆ ಯೂಸ್ ಆಗುತ್ತೆ ಎಂದು. ಅಲ್ಲಿರುವ ಸ್ಟೈನ್ ಕ್ಲೀನ್ ಆಗಿದ್ದಲ್ವಾ? ಹೌದು, ನೋಡಿ, ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿರುವಂತದನ್ನ ನೋಡ್ತಾ ಇರ್ಬೋದು. ಆ ನಿಟ್ಟಿನಲ್ಲಿ ನಿಮ್ಗೆ ಆ ಒಂದು ಲಾಂಡ್ರಿ ಬಾಲ್ ಅನ್ನ ಕೊಡ್ತಾ ಇರುವಂತದ್ದು. ಅದನ್ನ 4-5 ಏನಾದ್ರೂ ಹಾಕೊಳ್ಳಿ ಆ ವಾಷಿಂಗ್ ಮೆಷಿನ್ ಗೆ. ಹಾಗೆ ನಿಮ್ಮ ಬಟ್ಟೆ ಎಷ್ಟು ಹಾಕ್ತೀರಾ ಅದನ್ನ ನೋಡ್ಕೊಂಡು ಹಾಕಿದ್ರೆ ಆಗುತ್ತೆ. ಹಾಕೊಂಡ್ಬಿಟ್ಟು ನೋಡಿ, ಈಗ ಇಲ್ಲಿ ಅವರು ಯಾವ ರೀತಿ ಹಾಕ್ತಾ ಇದಾರೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ನಂತರ ಇದಕ್ಕೆ ಬಾಲ್ ಅನ್ನ ಹಾಕ್ಬೇಕು. ಆಗ ಚೆನ್ನಾಗಿ ತಿಕ್ಕಿ ಅದು ಉಜ್ಜಿ ಕ್ಲೀನ್ ಮಾಡಿ ಕೊಡುತ್ತೆ. ಖಂಡಿತ. ನಾವು ಮುಂಚೆ ನೋಡುವಾಗ ನಾವು ಮನೆಯಲ್ಲಿ ತುಂಬಾ ಈ ಕಲ್ಲಲ್ಲಿ ಒಂದು ವಾಶ್ ಮಾಡ್ತಾರೆ. ಆ ತರ ಕಷ್ಟ ಆಗತ್ತೆ. ಕಲ್ಲಲ್ಲಿ ಯಾಕೆ ವಾಶ್ ಮಾಡಿದ್ರೆ ಅಂದ್ರೆ ಅಲ್ಲಿ ಹಾರ್ಡ್ ಇರತ್ತೆ, ಅದು ಸ್ಟೈನ್ ಎಲ್ಲ ಈಸಿಯಾಗಿ ಕ್ಲೀನ್ ಆಗಿಬಿಟ್ಬಿಡತ್ತೆ ಅಂತ. ಬಟ್ ಈ ತರ ಇರುವ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಈ ತರ ಇರುವ ಬಾಲ್ಸ್ ಅಲ್ವಾ? ಹೌದು, ಆ ಬಾಲ್ ಅನ್ನ ಹಾಕೋಬೇಕಾಗತ್ತೆ. ನೋಡಿ, ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ವಾಷಿಂಗ್ ಮೆಷಿನ್ ಅನ್ನ ಆನ್ ಮಾಡಿದ್ರೆ ಸಾಕಾಗತ್ತೆ. ಅದು ಉಜ್ಜಿ ತಿಕ್ಕಿ ನೀವು ಬ್ರಷ್ ಅಲ್ಲಿ ತಿಕ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಇದ್ವಿ. ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತಾ ಇದ್ರ? ನಿಮ್ಗೂ ಕೂಡ ಇದೇ ರೀತಿಯಾಗಿರುವಂತಹ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಖಂಡಿತ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಈ ಲಾಂಡ್ರಿ ಬಾಲ್ ಮತ್ತೆ 10 ಟ್ಯಾಬ್ಲೆಟ್ ನಿಮ್ಮ ವಾಷಿಂಗ್ ಮೆಷಿನ್ ನ ಕ್ಲೀನಿಂಗ್ ಟ್ಯಾಬ್ಲೆಟ್ ಟೋಟಲ್ 20 ಬರುತ್ತೆ ಕೇವಲ 399ಕ್ಕೆ. ನೀವು ಒಂದು ಟಾಪ್ ಲೋಡೆಡ್ ಇರ್ಬೋದು, ಸೆಮಿ ಆಟೋಮೆಟಿಕ್ ಇರ್ಬೋದು, ಆಟೋಮೆಟಿಕ್ ಇರ್ಬೋದು, ಯಾವ ಒಂದು ಮೆಷಿನ್ ಇದ್ರೂ ಪರವಾಗಿಲ್ಲ. ಈ 2 ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮೆಷಿನ್ ನ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ.
ಹೌದು, ಇಲ್ಲಿಗ ನೋಡ್ತಾ ಇರ್ಬೋದು. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಅದರಲ್ಲೆಲ್ಲ ನೂಲು ಸಿಕ್ಕಾಕೊಂಡಿರುವಂಥದ್ದು ಗಂಟಾಗಿರತ್ತೆ, ಇಲ್ಲ ಅಂದ್ರೆ ಬಟ್ಟೆಗಳು ಕೂಡ ಅದನ್ನ ಕೂಡ ಬಿಡಿಸೋದಕ್ಕೆ ತುಂಬಾ ಈಸಿ ಆಗತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ಕ್ಲೀನ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. 4, 5 ಅಥವಾ 10 ಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಜಾಸ್ತಿ ಈಗ ಬಟ್ಟೆಗಳನ್ನ ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ 10 ಬೇಕಾದ್ರೂ ಕೂಡ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಹೇಳಿದ್ರೆ ಅದು ಸೇಮ್ ಟೈಮ್ ಎಷ್ಟು ಬಟ್ಟೆ ಈಗ ಒಂದು 6.5 kg ಇರ್ಬೋದು, 10 kg ಇರ್ಬೋದು, ಆ ಲೋಡೆಡ್ ಮೆಷಿನ್ ಎಷ್ಟು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿ ತರ ನೀವು ಡ್ರೆಸ್ ಇಡ್ತೀರಾ ವಾಶ್ ಮಾಡೋದಕ್ಕೆ. ಅದೇ ತರ ನೀವು ಎಷ್ಟು ಒಂದು 10 ಡ್ರೆಸ್ ಇಡ್ತೀರಾ, ಒಂದು 5 ಬಾಲ್ ಇಟ್ಟಿದ್ರೆ ಸಾಕು. ಒಂದು 20 ಡ್ರೆಸ್ ಇಡ್ತೀರಾ, ಒಂದು 10 ಬಾಲ್ ಇಟ್ಟರೆ ಸಾಕು. ಅದು ನಿಮ್ಗೆ ಡ್ರೆಸ್ ನ ಕೆಪಾಸಿಟಿಗೆ ಏತಾವರ ಬಾಲ್ ನೀಡಬೇಕಿಲ್ವಾ? ಹೌದು, ಹೇಗ್ ಬೇಕೋ ಹಾಗೆ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಈಗ ನಿಮ್ಗೆ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದೀವಿ. ಇದೊಂಥರ ಸ್ಪೆಷಲ್ ಆಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲೂ ಕೂಡ ನೋಡಿರ್ಲಿಕ್ಕಿಲ್ಲ ಅಷ್ಟೊಂದು. ಖಂಡಿತ ನಮ್ಗೆ ಇದು ಫಸ್ಟ್ ಟೈಮ್ ಅಲ್ವಾ ಈ ತರ ಒಂದು ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್. ಓಕೆ, ಮುಂಚೆ ನೀವು ಮಾಡಿದ್ವಿ ನಾವು ಇಬ್ರು, ಬಟ್ ಈ ತರ ಇರುವ ಬಾಲು ನ್ಯೂ ಇರತ್ತೆ. ನಿಮ್ಗೂ ಹೊಸ್ತಾ ಇದು? ಹೌದು, ಖಂಡಿತವಾಗ್ಲೂ ಕೂಡ ಹೊಸದೇ. ಇದನ್ನ ನೋಡ್ಲಿಲ್ಲ, ನೀವು ನೋಡಿದ್ದೀರಾ? ನಾನು ಟಿವಿಯಲ್ಲಿ ನೋಡಿದ್ದೆ. ಅಟ್ ದ ಸೇಮ್ ಟೈಮ್ ಈ ತರ ಕಾಂಬೋ ನಿಮ್ ಮನೆಗೆ ಬೇಕೇ ಬೇಕು. ಹೌದು, ಖಂಡಿತ ನಮ್ಮ ಒಂದು ಆಡಿಯನ್ಸ್ಗೋಸ್ಕರ ಸ್ಪೆಷಲ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಬೇಕು ಅಂತ ಇದ್ರೆ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಈಗ ಆ ಟ್ಯಾಬ್ಲೆಟ್ ಬಗ್ಗೆ ಹೇಳೋಣ. ಈಗ 10 ಟ್ಯಾಬ್ಲೆಟ್ಸ್ ನಿಮ್ಗೆ ಸಿಗತ್ತೆ. ತುಂಬಾ ಚೆನ್ನಾಗಿರುವಂತ ಒಂದು ಸುವಾಸನೆಯನ್ನ ಹೊಂದಿರುವಂತದ್ದು. ಇದನ್ನ ಹೌದು, ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಈಗ ನೀರನ್ನ ಡ್ರಮ್ ಅಲ್ಲಿ ಫಿಲ್ ಮಾಡ್ಕೋಬೇಕು. ನಂತರದಲ್ಲಿ ಟ್ಯಾಬ್ಲೆಟ್ ನಿಮಗೆ 2 ಬೇಕಾ, 3 ಬೇಕಾ, 4 ಬೇಕಾ ಹಾಕೊಂಡ್ಬಿಟ್ಟು ಆನ್ ಮಾಡ್ಬೇಕು. ನಂತರ ನೀವು ಪಾಸ್ ಮಾಡಿ ಇಟ್ಕೋಬೇಕಾಗತ್ತೆ. 6 ತಿಂಗಳಿಗೆ ಒಂದು ಸಲ ಮಾಡಿದ್ರೆ ಸಾಕು. ಇದರಲ್ಲಿ ನೀವು ಮೆಷಿನ್ ಇರುವ ಬ್ಯಾಕ್ಟೀರಿಯಾಸ್ ಇರ್ಬೋದು, ಮೆಷಿನ್ ಇರುವ ಸ್ಟೈನ್ ಇರ್ಬೋದು, ಮೆಷಿನ್ ಇರುವ ಏನೋ ಒಂದು ಎಕ್ಸ್ಟ್ರಾ ಆಡೆಡ್ ಫಂಗಸ್ ಇರ್ಬೋದು, ಅದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಆ ಟ್ಯಾಬ್ಲೆಟ್ ನಿಮ್ಗೆ ಯೂಸ್ಫುಲ್ ಇರುತ್ತೆ ಅಲ್ವಾ? ಅದೇ ತರ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಖಂಡಿತ. ಎಷ್ಟೋ ಕಾಸ್ಟ್ಲಿ ಆಗಿರುವಂತಹ ವಾಷಿಂಗ್ ಮೆಷಿನ್ ಎಲ್ಲ ತಗೊಂಡ್ ಬರ್ತಾರೆ, ಆದ್ರೆ ಮೇಂಟೈನ್ ಮಾಡಲ್ಲ. ಮತ್ತೆ ಯಾರನ್ನ ಆದ್ರೂ ಹೊರಗಡೆಯಿಂದ ಕರ್ಸ್ಕೊಂಡ್ರೆ ಅವ್ರು ಎಷ್ಟೆಲ್ಲ ಕೇಳ್ತಾರೋ ಏನೋ ಅಲ್ವಾ? ಕಷ್ಟ ಆಗತ್ತೆ, ಇದೆಲ್ಲ ಕಷ್ಟ, ತುಂಬಾ ಕಷ್ಟ ಆಗತ್ತೆ. ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಒಂದ್ಸಲ ಅವರು ಒಂದು ಚೆಕ್ ಮಾಡೋದು ಬರ್ತಾರೆ, ನಾವು 4,000 5,000 ಖರ್ಚು ಮಾಡ್ಬೇಕು. ಇಲ್ಲಂದ್ರೆ ನೀವು ಈ ತರ ಒಂದು 6 ತಿಂಗಳಿಗೆ ಒಂದ್ಸಲ ಇಲ್ಲ 6 ತಿಂಗಳ 2 ಸಲ ನೀವು ಕ್ಲೀನ್ ಮಾಡುವ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಮೆಷಿನ್ ಮೇಂಟೆನೆನ್ಸ್ ಈಸಿ ಆಗತ್ತೆ. ಅದು ಲೈಫ್ ಲಾಂಗ್ ಇನ್ನೂ ಕೊಡುತ್ತೆ. ಖಂಡಿತವಾಗ್ಲೂ ಕೂಡ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇಷ್ಟ ಆಗಿದ್ರೆ ಪಡ್ಕೊಳ್ಳಿ, ನಿಮ್ಗೆ ಬೇಕಾಗತ್ತೆ. ಇದು ಯೂಸ್ಫುಲ್ ಕೂಡ ಆಗತ್ತೆ. 56% ರಿಯಾಯಿತಿ ದರದಲ್ಲಿ ನಿಮ್ಗೆ ಸಿಗುವಂತ. ಇಲ್ಲಾಂದ್ರೆ ವಾಷಿಂಗ್ ಮೆಷಿನ್ ಓಪನ್ ಮಾಡಿದ ತಕ್ಷಣ ಅಯ್ಯೋ ಏನ್ ಸ್ಮೆಲ್ ಬರುತ್ತಲ್ಲ, ಸ್ಮೆಲ್, ಬ್ಯಾಕ್ಟೀರಿಯಾಸ್, ಫಂಗಸ್, ಅಲ್ಲಿ ಅದು ಸ್ಮೆಲ್ ಸೆಟ್ ಆಗಲ್ಲ. ಅದು ನಿಮ್ಮ ಡ್ರೆಸ್ ಅಲ್ಲಿ ಸ್ಟಿಕ್ ಆಗುವಾಗ ಅಲ್ಲಿ ನೋಡ್ತೀರಾ, ಲೈವ್ ಅಲ್ಲಿ ಡ್ರೆಸ್ ಅನ್ನ ರಿಮೂವ್ ಮಾಡಿ ಇಡ್ತಾರೆ. ಈ ತರ ಕ್ಲೀನ್ ಮಾಡೋದು ತುಂಬಾ ಜನ ಇರ್ತಾರಿಲ್ವಾ? ಹಾಗೆ ಅದು ಸ್ಮೆಲ್ ನೋಡಿ, ಬಟ್ಟೆ ಕೂಡ ಆಮೇಲೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿರುವಂತ ಪ್ರಾಡಕ್ಟ್ ಹಾಕಿದ್ರೆ ಅದೊಂಥರ ಎಸೆನ್ಸ್ ಕೂಡ ಅದ್ರದ್ದು ಏನಂತ ಹೇಳಿದ್ರೆ ಲ್ಯಾವೆಂಡರ್ ಇರುವಂತದ್ದು, ತುಂಬಾ ಸುವಾಸನೆಯನ್ನ ಹೊಂದಿರುವಂತದ್ದು. ಅದಕ್ಕೋಸ್ಕರ ಇಂತಹ ಪ್ರಾಡಕ್ಟ್ ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ವಾಷಿಂಗ್ ಮೆಷಿನ್. ನ್ಯಾಪ್ತೋಲ್ ಅಲ್ಲಿ ಲೈವ್ ಡೆಮೋಸ್ ಏನ ಮಾಡಿದ್ರಿ, ಲೈವ್ ಡೆಮೋಸ್ ಇಲ್ವಾ ರೂಪ? ಹೌದು, ಅಲ್ಲಿಗ ತೋರಿಸಿರ್ಬೋದು. ಈಗ ಬಟ್ಟೆನ ಹೇಗೆ ತೆಗೆದ್ರ ಒಳಗಡೆ ವಾಷಿಂಗ್ ಮೆಷಿನ್ ಗೆ ಹಾಕಿದ್ರು, ಕ್ಲೀನ್ ಆಯ್ತು ಅನ್ನುವಂಥದ್ದನ್ನ ಕೂಡ ತೋರಿಸಿದ್ರಲ್ವಾ? ಆದ್ರೆ ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ ರೂಪ? ಅದನ್ನೀಗ ಹೇಳಬೇಕಾಗತ್ತೆ ನೋಡಿ. ಈಗ ಈ ರೀತಿಯಾಗಿರುವಂತಹ ಬಾಲ್ಸ್ಗೆ, ಲಾಂಡ್ರಿ ಬಾಲ್ಸ್ಗೆ 1,661 ರೂಪಾಯಿ 4 ಇದೆ. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು, ಈ ಒಂದು ಟ್ಯಾಬ್ಲೆಟ್ಗೆ 509 ಖರ್ಚು ಮಾಡಬೇಕಾಗತ್ತೆ. ಆದ್ರೆ ನಾಪ್ತೋಲ್ ಕನ್ನಡದಲ್ಲಿ 10 + 10 ನಿಮಗೆ ಸಿಗತ್ತೆ 399 ರೂಪಾಯಿಗಳಿಗೆ. ನಾಪ್ತೋಲಲ್ಲಿ ನಿಮಗೋಸ್ಕರ ತಂದಿದ್ದೀವಿ ಕಾಂಬೋ ಆಫ್ ಲಾಂಡ್ರಿ ಪ್ಲಸ್ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ಸ್. ಇದರಲ್ಲಿ ಸಿಗತ್ತೆ 10 ಟ್ಯಾಬ್ಲೆಟ್ಸ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. 2 ಟ್ಯಾಬ್ಲೆಟ್ ಅನ್ನ ವಾಷಿಂಗ್ ಮೆಷಿನ್ ಡ್ರಮ್ ನಲ್ಲಿರುವಂತ ನೀರಿಗೆ ಹಾಕಿ ಸ್ಟಾರ್ಟ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಆನ್ ನಲ್ಲಿರ್ಲಿ. ಟ್ಯಾಬ್ಲೆಟ್ ಕರಗತ್ತೆ, ನಂತರ ಮೆಷಿನ್ ನಲ್ಲಿ ಇರುವಂತಹ ನೀರನ್ನ ಹೊರಗೆ ಬಿಡಿ. ಇದರಿಂದ ಮೆಷಿನ್ ಕ್ಲೀನ್ ಆಗುತ್ತೆ. ಈ ಪ್ರೋಸೆಸ್ 6 ತಿಂಗಳಿಗೊಮ್ಮೆ ಮಾಡ್ಬೇಕಾಗತ್ತೆ. ಇದರಿಂದಾಗಿ ವಾಷಿಂಗ್ ಮೆಷಿನ್ ನಲ್ಲಿರುವಂತಹ ಡ್ರಮ್ ಅಲ್ಲಿರುವಂತಹ ಎಲ್ಲಾ ಒಂದು ಕೊಳೆ ನಿವಾರಣೆಯಾಗತ್ತೆ. ಈ ಟ್ಯಾಬ್ಲೆಟ್ಸ್ ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ 10 ಪೀಸಸ್ ಇರುವಂತ ಲಾಂಡ್ರಿ ಬಾಲ್ಸ್ ಕೂಡ ಇದರಲ್ಲಿ ಸಿಗತ್ತೆ. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಬಾಲ್ಸ್ ಅನ್ನ ಕೂಡ ಅದರೊಟ್ಟಿಗೆ ಹಾಕಬೇಕು. ಇದರಿಂದಾಗಿ ನಿಮ್ಮ ಬಟ್ಟೆಯನ್ನ ಒಂದೊಂದನ್ನೇ ತೆಗೆಯೋದಕ್ಕೆ ಈಸಿ ಆಗತ್ತೆ. ಇದರಲ್ಲಿ ಟ್ಯಾಂಗಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ, ಇದು ಎಲ್ಲಾ ರೀತಿಯಾಗಿರುವಂತ ವಾಷಿಂಗ್ ಮೆಷಿನ್ಗೂ ಕೂಡ ಸೂಟ್ ಆಗತ್ತೆ. ನಿಮ್ಗೇನಾದ್ರೂ ಇದು ಬೇಕು ಅಂತ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ನ್ಯಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ 399ಕ್ಕೆ 10 ಲಾಂಡ್ರಿ ಬಾಲು, 10 ಟ್ಯಾಬ್ಲೆಟ್, ಕ್ಲೀನಿಂಗ್ ಟ್ಯಾಬ್ಲೆಟ್ ತಗೊಂಡ್ ಬಂದಿದೀವಿ. ಪ್ಯಾಕ್ ಆಫ್ 20 ತಗೊಂಡ್ ಬಂದಿದೀವಿ. 399ಕ್ಕೆ. ಇಷ್ಟ ಇದ್ರೆ ಕಾಲ್ ಮಾಡಿ, ಆರ್ಡರ್ನ ಪ್ಲೇಸ್ ಮಾಡಿ. ನಿಮ್ಮ ವಾಷಿಂಗ್ ಮೆಷಿನ್ ನ ಲೈಫ್ ಬೆಟರ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ, ಅದಕ್ಕೋಸ್ಕರ ತಗೊಂಡ್ ಬಂದಿದೀವಿ ಈ ಪ್ಯಾಕ್ ಆಫ್ 10 + ಪ್ಯಾಕ್ ಆಫ್ 10 ಅಲ್ವಾ?
ಖಂಡಿತ ಇಲ್ಲಿಗ ನೋಡ್ತಾ ಇರ್ಬೋದು ಅದು ಯಾವ ರೀತಿ ಆಗಿದೆ ಅಂತ. ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಈ ಒಂದು ಲಾಂಡ್ರಿ ಬಾಲ್ಸ್ ಅನ್ನ ಕೂಡ ನಿಮ್ಗೆ ನೀಡ್ತಾ ಇದ್ವಿ ನೋಡಿ ಯಾವ ರೀತಿ ಆಗಿದೆ ಅಂತ. ಹೌದು ಖಂಡಿತ ಈಗ ತೋರಿಸ್ತೀವಿ. ಈಗ ವಾಷಿಂಗ್ ಮೆಷಿನ್ ಅಲ್ಲಿ ನೀರನ್ನ ಹಾಕೋಬೇಕಾಗತ್ತೆ ಈ ರೀತಿ ಆಗಿರುವಂತ ನೋಡಿ. ಇದರಲ್ಲಿ 1 2 ನೀವು 6 ತಿಂಗಳಿಗೆ ಒಮ್ಮೆ, ಹೌದು ನೀವು 6 ತಿಂಗಳಿಗೆ ಒಮ್ಮೆ ಯೂಸ್ ಮಾಡೋದಾದ್ರೆ ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಈಗ ಒಂದು 2 ಅಥವಾ 3 ಎಲ್ಲ ಹಾಕೊಳ್ಳಿ ಪರವಾಗಿಲ್ಲ. ಓಕೆ, ಇದು ಮೆಷಿನ್ ಒಂದು 5-10 ಮಿನಿಟ್ಸ್ ಆನ್ ಇದ್ರೆ ಸಾಕು, ಆಮೇಲೆ ನೀರು ಒಂದು 2 ಅವರ್ಸ್ ತನಕ ಇದ್ದು ಆಮೇಲೆ ಡ್ರೈನ್ ಮಾಡ್ಬೇಕಲ್ವಾ? ಹೌದೌದು, ಅವಾಗೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ನುವಂಥದ್ದನ್ನ ನಿಮಗೆ ಪ್ರೋಸೆಸ್ ಅಲ್ಲಿ ನಾವು ತೋರಿಸ್ತಾ ಇದ್ವಿ. ಇದರಿಂದಾಗಿ ಡೀಪ್ ಆಗಿ ಕ್ಲೀನ್ ಆಗುತ್ತೆ, ಕೊಳೆಯನ್ನ ತೆಗೆದಾಗುತ್ತೆ, ಕಲೆಯನ್ನ ಹೋಗ್ಲಾಡ್ಸತ್ತೆ, ಅದಷ್ಟೇ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತಲ್ವಾ ಅದೆಲ್ಲವನ್ನ ಕೂಡ ತೊಡೆದು ಹಾಕೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ, ಸುವಾಸನೆಯನ್ನ ಕೂಡ ಇದು ಕೊಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಲ್ಲ, ಅದು ಮಾತ್ರ ಅಲ್ಲ, ಟಾಪ್ ಲೋಡೆಡ್ ಇರ್ಬೋದು, ಸೆಮಿ ಆಟೋಮೆಟಿಕ್ ಇರ್ಬೋದು, ಫ್ರಂಟ್ ಲೋಡೆಡ್ ಇರ್ಬೋದು, ಯಾವ ಒಂದು ಮೆಷಿನ್ ಇದ್ರೆ ನೀವು ಇದನ್ನ ಪ್ರಾಬ್ಲಮ್ ಇಲ್ಲ ನೀವು ಯೂಸ್ ಮಾಡ್ಬೋದು. ಆದ್ರೆ ಲೈವ್ಲಿ ನೀವು ಡೆಮೋನ ನೋಡ್ತೀರಾ, ಈ ಸ್ಟೈನ್ ಏ ತರ ಕ್ಲೀನ್ ಮಾಡತ್ತೆ ಅಂದ್ರೆ ಈ ಟ್ಯಾಬ್ಲೆಟ್ ಇಲ್ವಾ ರೂಪ? ಹೌದು, ಇಲ್ಲಿಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅನ್ನುವಂಥದ್ದು, ಯಾವ ರೀತಿ ವರ್ಕ್ ಆಗತ್ತೆ ಅನ್ನುವಂಥ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಾಷಿಂಗ್ ಮೆಷಿನ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅಂತ ಟೈಮಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಟ್ಯಾಬ್ಲೆಟ್ ಅನ್ನ ಹಾಕಿದೆ ನೋಡಿ, ಈಗ ಕ್ಲೀನ್ ಯಾವ ರೀತಿ ಆಗತ್ತೆ ನೋಡೋಣವಾ? ಡಿಫರೆನ್ಸ್ ನೋಡ್ಲೇಬೇಕು, ಯಾಕಂದ್ರೆ ಲೈವ್ ಡೆಮೋಸ್ ಇಲ್ವಾ? ಈ ತರ ಡಿಫರೆನ್ಸ್ ನಿಮ್ಮ ಮೆಷಿನ್ ಇರ್ಬೇಕು ಅಂತ ಯೋಚನೆ ಮಾಡ್ತೀರಾ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಲೀನ್ ಆಗುತ್ತೆ, ಅದೇ ರೀತಿಯಾಗಿ ನಿಮ್ಮ ವಾಷಿಂಗ್ ಮೆಷಿನ್ ಕೂಡ ಕ್ಲೀನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ ನಿಮಗೆ ಸಿಗುವಂತ 10 ನಿಮಗೆ ಟ್ಯಾಬ್ಲೆಟ್ ಸಿಗುತ್ತೆ, 10 ನಿಮಗೆ ಲಾಂಡ್ರಿ ಬಾಲ್ ಕೂಡ ಸಿಗುತ್ತೆ. ಯಾವುದೇ ರೀತಿಯಾಗಿರುವಂತಹ ವಾಷಿಂಗ್ ಮೆಷಿನ್ ಆದ್ರೂ ಪರವಾಗಿಲ್ಲ. ಒಂದ್ಸಲ ಬಟ್ಟೆ ನೋಡಿ, ಈಗ ಬಟ್ಟೆಯಲ್ಲಿ ಏನಾದ್ರೂ ಈಗ ಕಲೆ ಆಗಿರುತ್ತೆ, ಅದನ್ನೀಗ ಸಾಂಬಾರ್ ಕಲೆ ನೀವು ಕುಕ್ ಮಾಡುವ ಸಮಯದಲ್ಲಿ ಆಗತ್ತೆ ತುಂಬಾ ಚೆನ್ನಾಗಿ. ಹೌದು, ಅದನ್ನ ಈಗ ನಿಮ್ಗೆ ತೋರಿಸಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಈಗ ಆ ಬಾಲ್ಸ್ ಇದೆಯಲ್ಲ ಅದನ್ನ ಅದಕ್ಕೆ ಹಾಕ್ತಿವಿ, ಯಾಕಂತಂದ್ರೆ ಒಂದು 5 6 ಹಾಕಿದ್ರು 10 ಹಾಕಿದ್ರು ಪರವಾಗಿಲ್ಲ. ಹೌದು, ಪೌಡರ್ ಕೂಡ ಹಾಕೋಬೇಕಾಗತ್ತೆ, ಡಿಟರ್ಜೆಂಟ್ ಬೇಕಲ್ಲ. ಹೌದು, ಒಟ್ಟಿಗೆ ಹಾಕ್ಬಿಟ್ರೆ ಆಯ್ತು ನೋಡಿ. ಈ ರೀತಿ ಆಗಿರುವಂತದ್ದು ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಇದು. ಡಿಫರೆನ್ಸ್ ನೋಡ್ತೀರಲ್ವಾ, ನೀವು ಮಾಮೂಲಾಗಿ ಕೈಯಲ್ಲಿ ನೀವು ವಾಶ್ ಮಾಡುವಾಗ ಪ್ರಾಪರ್ ಆಗಿ ಕ್ಲೀನ್ ಆಗತ್ತೆ ಅಂತ ಯೋಚನೆ ಮಾಡ್ತಿರಲ್ಲ, ಅದೇ ಫಾರ್ಮುಲಾ ಈ ಕಲರ್ಫುಲ್ 10 ಲಾಂಡ್ರಿ ಬಾಲ್ ಅಲ್ಲಿ ಕೆಲಸ ಮಾಡತ್ತೆ ಅಲ್ವಾ? ಹೌದು, ಇಲ್ಲಾಂದ್ರೆ ಕೈಯಲ್ಲಿ ಉಜ್ಜಿ ತಿಕ್ಕಿ, ಕಲ್ಲಲ್ಲಿ ತಿಕ್ಕಿ ಉಜ್ಜಿ ಎಲ್ಲ ನಾವು ಕ್ಲೀನ್ ಮಾಡ್ಬೇಕಾಗತ್ತೆ ಬಟ್ಟೆನ. ಆದ್ರೆ ಇನ್ನು ಮುಂದೆ ಆ ರೀತಿ ಬೇಕಾಗಿಲ್ಲ, ಈ ಬಾಲ್ಸ್ ಇದೆಯಲ್ಲ ಇದನ್ನ ಹಾಕಿದ್ರೆ ಸಾಕಾಗತ್ತೆ, ಅದೇ ತನ್ನಷ್ಟಕ್ಕೆ ತಾನೇ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡ್ತಾ ಹೋಗುತ್ತೆ. ನೋಡಿ, ಈಗ ನಿಮ್ಮ ಕಣ್ಣೆದುರೇ ನಾವು ತೋರಿಸ್ತೀವಿ ಯಾವ ರೀತಿಯಾಗಿದೆ, ಕ್ಲೀನ್ ಆಗಿರುವಂತದನ್ನ ನೋಡ್ಬೋದು. ಇದೇ ರೀತಿಯಾಗಿರುವಂತಹ ಚೇಂಜಸ್ ಅನ್ನ ನೀವು ಗಮನಿಸೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಈ ರೀತಿಯಾಗಿರುವಂತಹ 10 ನಿಮ್ಗೆ ಆ ಲಾಂಡ್ರಿ ಬಾಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇರುವಂತದ್ದು, ಇದರ ಮೂಲಕ ನಾವು ಕ್ಲೀನಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. 10 + 10 ಅಂತ ಹೇಳಿದ್ರೆ 20 ನಿಮ್ಗೆ ಈ ಒಂದು ಪ್ರಾಡಕ್ಟ್ ಅಂದ್ರೆ ಲಾಂಡ್ರಿಗೆ ಬೇಕಾಗುವಂತ ಪ್ರಾಡಕ್ಟ್ ಅನ್ನ ನಿಮ್ಗೆ ಸಾಧನ ಪಡಿಸ್ತಾ ಇರುವಂತ. ಹಾಗೆ ಕರ್ನಾಟಕದ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಸನ, ಆಲೂರು, ಚನ್ನಪಟ್ಟಣ, ಒಂಟಿಕೊಪ್ಪಲು, ಹೆಬ್ಬಾಳ ಅಥವಾ ಗುಳೇದಗುಡ್ಡ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬಾಗಲಕೋಟೆ, ಮಂಗಳೂರು, ಬಂಟ್ವಾಳ ಎಲ್ಲಿಯವರಾಗಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾಪ್ತೋಲ್ ಕನ್ನಡದಲ್ಲಿ ಹೋಲ್ಸೇಲರ್ ಇಲ್ಲ, ರಿಟೇಲರ್ ಇಲ್ಲ, ಡೀಲರ್ ಇಲ್ಲ, ಮೀಡಿಯೇಟರ್ ಇಲ್ಲ, ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಮಾತ್ರ ಇಷ್ಟು ದೊಡ್ಡ ಕಾಂಬೋ ನಿಮಗೆ ಇಷ್ಟು ಚಿಕ್ಕ ಬಡ ಬೆಲೆಯಲ್ಲಿ ಬರುತ್ತೆ. 399ಕ್ಕೆ 10 ಲಾಂಡ್ರಿ ಬಾಲ್ ಬರುತ್ತೆ, ಜೊತೆಗೆ 10 ಟ್ಯಾಬ್ಲೆಟ್ ನಿಮ್ಮ ಮೆಷಿನ್ ವಾಶ್ ಮಾಡೋದಕ್ಕೋಸ್ಕರ ಟ್ಯಾಬ್ಲೆಟ್ ತಗೊಂಡು ಬಂದಿದ್ದೀವಿ. ಈ ತರ ಕಾಂಬೋ ನಿಮಗೆ ಯಾಕೆ ಯೂಸ್ಫುಲ್ ಇರುತ್ತೆ ಅಂದ್ರೆ, ಆ ಬಟ್ಟೆಗಳನ್ನ ಇರುವ ಸ್ಟೈನು ಇನ್ನು ಬೆಟರ್ ಆಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಬಾಲ್ ಯೂಸ್ ಆಗುತ್ತೆ. ಅದೇ ಸಮಯದಲ್ಲಿ ಈ ತರ ಇರುವ ಟ್ಯಾಬ್ಲೆಟ್ ನಿಮ್ಮ ಮೆಷಿನ್ ನ ಲೈಫ್ ಇನ್ನು ಬೆಟರ್ ಇರಬೇಕು ಅಂದ್ರೆ ಇದನ್ನ ನೀವು ಯೂಸ್ ಮಾಡಬೇಕು. ಖಂಡಿತ. ಹಾಗಿದ್ರೆ ಈ ಟ್ಯಾಬ್ಲೆಟ್ಸ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಹೇಳ್ತಾ ಇದ್ವಿ. ಈಗ ಆ ವಾಷಿಂಗ್ ಮೆಷಿನ್ ಇದು ಎಫಿಷಿಯನ್ಸಿ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಟ್ಯಾಬ್ಲೆಟ್ ಅನ್ನ ಹಾಕೋಬೇಕು, ಅದಕ್ಕೆ ಹಾಕ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಆನ್ ಮಾಡ್ಬೇಕಾಗತ್ತೆ. ನೀರನ್ನ ಸ್ವಲ್ಪ ಅರ್ಧ ಇರಬೇಕು. ಆನ್ ಅನ್ನ ಮಾಡಿದಾಗ ಅದೆಲ್ಲವೂ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ, ಆ ಟ್ಯಾಬ್ಲೆಟ್ ಎಲ್ಲವೂ ಕೂಡ ಮೆಲ್ಟ್ ಆಗ್ತಾ ಹೋಗುತ್ತೆ. ನಂತರ ಒಂದು 2 ಗಂಟೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಡ್ರೈನ್ ಮಾಡಬೇಕು, ನೀರೆಲ್ಲ ಹೊರಗಡೆ ಬಿಡಿ. ಆಗ ಎಲ್ಲ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಡ್ರಮ್ ಕ್ಲೀನ್ ಆಗ್ತಾ ಹೋಗುತ್ತೆ. ಇದು ಟ್ಯಾಬ್ಲೆಟ್ ಇದು ಕೆಲಸ ಆಗಿದೆ. ಹಾಗೆ ಆ ಒಂದು ನಿಮ್ಗೆ ಲಾಂಡ್ರಿ ಬಾಲ್ಸ್ ಸಿಗತ್ತಲ್ವಾ, ಅದು ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ವೆಂಕಟ್ ಹೇಳ್ತಾರೆ. ಖಂಡಿತವಲ್ಲ, ನಾವು ಮುಂಚೆ ನೀವು ನೋಡುವಾಗ ಕೈಯಲ್ಲಿ ಬಟ್ಟೆನ ವಾಶ್ ಮಾಡಿ ತುಂಬಾ ಜನ ಮಾಡ್ತಾರೆ. ಅದೇ ಪ್ರಾಸೆಸ್ ಇನ್ನೂ ಎಫಿಷಿಯಂಟ್ ಆಗಿ ನಿಮ್ಮ ಮೆಷಿನ್ ಅಲ್ಲಿ ಬಟ್ಟೆಯಲ್ಲಿ ಇರುವ ತರ ಸ್ಟೈನು ಎಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಈ ಕಲರ್ಫುಲ್ ಬಾಲ್ ಯೂಸ್ಫುಲ್ ಇರುತ್ತೆ. ಆ ಲಾಂಡ್ರಿ ಬಾಲ್ ನೀವು ಒಂದು 10 ಬಟ್ಟೆ ಇದ್ರೆ ಒಂದು 5 ಬಾಲ್ ಇಟ್ಟಿದ್ರೆ ಸಾಕು, ಇನ್ನು ವಾಷಿಂಗ್ ಎಫಿಷಿಯಂಟ್ ಆಗಿ ಇರುತ್ತೆ, ಇನ್ನು ಈಸಿಯಾಗಿ ಕ್ಲೀನ್ ಮಾಡತ್ತೆ. ಅದಕ್ಕೋಸ್ಕರ ಮಾತ್ರ ಈ ಕಾಂಬೋ ತಗೊಂಡ್ ಬಂದಿದ್ದೀವಿ. ಆದ್ರೆ ಇದ್ರ ತರ ಒಂದು ಕಾಂಬೋ ನೀವು ಮಾರ್ಕೆಟ್ ಹೋಗಿ ತಗೊಳ್ಬೇಕು ಅಂದ್ರೆ ಮಾರ್ಕೆಟ್ ಎಷ್ಟು ಖರ್ಚು ಮಾಡಬೇಕು ರೂಪಲತಾ ಹೇಳ್ತೀರಾ ಈಗ?
ಹೌದು, ಖಂಡಿತ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅನ್ನುವಂಥದ್ದು ಹೇಳಬೇಕು. ನೋಡಿ, ಈಗ ಟ್ಯಾಬ್ಲೆಟ್ ಎಲ್ಲ ಖರೀದಿ ಮಾಡಬೇಕಾದ್ರೆ 509 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಹಾಗೆ ಇಂಥ ಒಂದು ಬಾಲ್ಸ್ ಅನ್ನ ಖರೀದಿ ಮಾಡಬೇಕಾದ್ರೆ 1661 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಆದ್ರೆ ನಾಪ್ತೋಲ್ ಅಲ್ಲಿ 399 ರೂಪಾಯಿಗೆ 10 ವಾಷಿಂಗ್ ಮೆಷಿನ್ ಟ್ಯಾಬ್ಲೆಟ್ ಸಿಗುತ್ತೆ, 10 ಲಾಂಡ್ರಿ ಬಾಲ್ ಕೂಡ ಸಿಗುತ್ತೆ. ಟೋಟಲ್ ಆಗಿ 20 ಆಯ್ತು. 399 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ಸಿಗುವಂತ. ಇಲ್ಲಿಗ ಗಮನಿಸ್ತಾ ಇರ್ಬೋದು, ಈಗ ಯಾವ ರೀತಿಯಾಗಿ ಕ್ಲೀನ್ ಆಗತ್ತೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಈಗ ಡ್ರಮ್ ಇರುತ್ತೆ, ಅದರಲ್ಲಿ ಕೊಳೆ ದುರ್ಗಂಧ ಎಲ್ಲವೂ ಕೂಡ ಇರ್ತಾಗ ಟ್ಯಾಬ್ಲೆಟ್ ಅನ್ನ ಈ ರೀತಿಯಾಗಿ ಹಾಕುವಂಥದ್ದು. ಹಾಕಿದಾಗ ಅದು ಯಾವ ರೀತಿ ಮೆಲ್ಟ್ ಆಗ್ತಾ ಹೋಗುತ್ತೆ ಟ್ಯಾಬ್ಲೆಟ್ ಅಲ್ವಾ? ಅದು ಮೆಲ್ಟ್ ಆಗುವಾಗ ಸ್ಟೈನ್ ಎಷ್ಟು ಬೆಟರ್ ಕ್ಲೀನ್ ಆಗತ್ತೆ ಒಂದ್ಸಲ ನೋಡಲೇಬೇಕು. ಈ ತರ ನೀವು ಮೆಷಿನ್ ಅಲ್ಲಿ ಒಂದ್ಸಲ ಓಕೆ 1 ಇಯರ್ ಓಕೆ 2 ಇಯರ್ ಓಕೆ 3 ಇಯರ್ಸ್ ಮೇಲೆ ನೀವು ಮೆಷಿನ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಈ ತರ ಕ್ಲೀನಿಂಗ್ ಪ್ರಾಸೆಸ್ ಇರ್ಲೇಬೇಕಲ್ವಾ? ವಾವ್, ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತ. ಸೂಪರ್ ಆಗಿದೆ. ಈ ರೀತಿಯಾಗಿರುವಂತಹ ಕ್ಲೀನಿಂಗ್ ಪ್ರೋಸೆಸ್ ಅನ್ನ ನಿಮ್ಮ ವಾಷಿಂಗ್ ಮೆಷಿನ್ ಅಲ್ಲಿರುವಂತಹ ಡ್ರಮ್ ಕೂಡ ಮಾಡ್ತಾ ಹೋಗುತ್ತೆ. ಡ್ರಮ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನಿಮ್ದು ಟಾಪ್ ಲೋಡಾ, ಫ್ರಂಟ್ ಲೋಡಾ ಅಥವಾ ಸೆಮಿ ಆಟೋಮೆಟಿಕ್ ಯಾವುದೇ ರೀತಿಯಾಗಿರುವಂತಹ ವಾಷಿಂಗ್ ಮೆಷಿನ್ ಆಗಿದ್ರು ಕೂಡ ಪರವಾಗಿಲ್ಲ, ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ 399 ರೂಪಾಯಿಗಳಿಗೆ. ನಾಪ್ತೋಲಲ್ಲಿ ನಿಮಗೋಸ್ಕರ ತಂದಿದ್ದೀವಿ ಕಾಂಬೋ ಆಫ್ ಲಾಂಡ್ರಿ ಪ್ಲಸ್ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ಸ್. ಇದರಲ್ಲಿ ಸಿಗತ್ತೆ 10 ಟ್ಯಾಬ್ಲೆಟ್ಸ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. 2 ಟ್ಯಾಬ್ಲೆಟ್ ಅನ್ನ ವಾಷಿಂಗ್ ಮೆಷಿನ್ ಡ್ರಮ್ ನಲ್ಲಿರುವಂತ ನೀರಿಗೆ ಹಾಕಿ ಸ್ಟಾರ್ಟ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಆನ್ ನಲ್ಲಿರ್ಲಿ. ಟ್ಯಾಬ್ಲೆಟ್ ಕರಗತ್ತೆ, ನಂತರ ಮೆಷಿನ್ ನಲ್ಲಿ ಇರುವಂತಹ ನೀರನ್ನ ಹೊರಗೆ ಬಿಡಿ. ಇದರಿಂದ ಮೆಷಿನ್ ಕ್ಲೀನ್ ಆಗುತ್ತೆ. ಈ ಪ್ರೋಸೆಸ್ 6 ತಿಂಗಳಿಗೊಮ್ಮೆ ಮಾಡ್ಬೇಕಾಗತ್ತೆ. ಇದರಿಂದಾಗಿ ವಾಷಿಂಗ್ ಮೆಷಿನ್ ನಲ್ಲಿರುವಂತಹ ಡ್ರಮ್ ಅಲ್ಲಿರುವಂತಹ ಎಲ್ಲಾ ಒಂದು ಕೊಳೆ ನಿವಾರಣೆಯಾಗತ್ತೆ. ಈ ಟ್ಯಾಬ್ಲೆಟ್ಸ್ ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ 10 ಪೀಸಸ್ ಇರುವಂತ ಲಾಂಡ್ರಿ ಬಾಲ್ಸ್ ಕೂಡ ಇದರಲ್ಲಿ ಸಿಗತ್ತೆ. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಬಾಲ್ಸ್ ಅನ್ನ ಕೂಡ ಅದರೊಟ್ಟಿಗೆ ಹಾಕಬೇಕು. ಇದರಿಂದಾಗಿ ನಿಮ್ಮ ಬಟ್ಟೆಯನ್ನ ಒಂದೊಂದನ್ನೇ ತೆಗೆಯೋದಕ್ಕೆ ಈಸಿ ಆಗತ್ತೆ. ಇದರಲ್ಲಿ ಟ್ಯಾಂಗಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ, ಇದು ಎಲ್ಲಾ ರೀತಿಯಾಗಿರುವಂತ ವಾಷಿಂಗ್ ಮೆಷಿನ್ಗೂ ಕೂಡ ಸೂಟ್ ಆಗತ್ತೆ. ನಿಮ್ಗೇನಾದ್ರೂ ಇದು ಬೇಕು ಅಂತ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ನಾಪ್ತೋಲ್ ವ್ಯೂವರ್ಸ್ಗೆ ಸ್ವಾಗತ. ನಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ 399ಕ್ಕೆ 10 ಲಾಂಡ್ರಿ ಬಾಲ್ಸ್, 10 ಕ್ಲೀನಿಂಗ್ ಟ್ಯಾಬ್ಲೆಟ್ ನ ತಗೊಂಡ್ ಬಂದಿದ್ದೀವಿ. ಪ್ಯಾಕ್ ಆಫ್ 20 ಅಂತ ಹೇಳ್ಬೋದು. ನಿಮ್ಮ ವಾಷಿಂಗ್ ಫ್ರಂಟ್ ಲೋಡೆಡ್ ಇರ್ಬೋದು, ಸೆಮಿ ಆಟೋಮೆಟಿಕ್ ಆಗಿರ್ಬೋದು, ಆಟೋಮೆಟಿಕ್ ಆಗಿರ್ಬೋದು, ಯಾವ ಒಂದು ಮೆಷಿನ್ ಇದ್ರಿಯೋ ನೀವು ಈ ವಾಷಿಂಗ್ ಮೆಷಿನ್ ಲೈಫ್ ಬೆಟರ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ? ದಿಸ್ ಇಸ್ ದ ರೈಟ್ ಕಾಂಬೋ. ಖಂಡಿತ. ನೀವು ಒಂದು ಸಲ ಯಾರನ್ನಾದ್ರೂ ಈಗ ಸರ್ವಿಸ್ಗೆ ಅಂತ ಕರೆಸ್ಕೊಂಡು ಬಂದ್ರೆ ಎಷ್ಟೆಲ್ಲ ಖರ್ಚು ಮಾಡ್ಬೇಕಾಗತ್ತೆ ಅಲ್ವಾ? ಆದ್ರೆ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಟ್ಯಾಬ್ಲೆಟ್ಸ್ ಇದೆ, ಬಾಲ್ಸ್ ಇದೆ. ಈಗ ತೋರಿಸ್ತೀವಿ ಯಾವ ರೀತಿಯಾಗಿದೆ ಅಂತ. ನಿಮ್ಮ ಒಂದು ವಾಷಿಂಗ್ ಮೆಷಿನ್ ಇದ್ದು ಡ್ರಮ್ ಅಲ್ಲಿ ಈಗ ಈ ರೀತಿಯಾಗಿ ಹಾಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಟ್ಯಾಬ್ಲೆಟ್ ಅನ್ನ ನೀವು ಹಾಕೊಳ್ಳಿ. 6 ಮಂತ್ಸ್ಗೆ ಒನ್ಸ್ ಮಾಡೋದಾದ್ರೆ ಒಂದು 3-4 ಅನ್ನ ಹಾಕೊಳ್ಳಿ. ಈ ರೀತಿಯಾಗಿ ಆನ್ ಮಾಡ್ಬೇಕಾಗತ್ತೆ. ಆನ್ ಮಾಡಿದಾಗ ಎಲ್ಲದು ಮೆಲ್ಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಎಲ್ಲ ಕ್ಲೀನ್ ಆಗ್ತಾ ಇರುವಂತದನ್ನ ನೋಡ್ಬೋದು. ಇದರಿಂದಾಗಿ 2 ಗಂಟೆ ಹಾಗೇನೆ ಪಾಸ್ ಅಲ್ಲಿ ಬಿಟ್ಬಿಡ್ಬೇಕಾಗತ್ತೆ. ನಂತರ ಏನಾಗತ್ತೆ ಅಂತ ಹೇಳಿದ್ರೆ ಆ ನೀರನ್ನ ಹೊರಗಡೆ ಬಿಡ್ಬೇಕು. ಹಾಗೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಒಳಗಡೆ ಇರುವ ಸ್ಟೈನ್ ಎಲ್ಲ ಹೋಗ್ಬಿಡೋದು. ಈಸಿ ಇರತ್ತೆ ಮೇಂಟೈನ್ ಮಾಡೋದು. ಇದೇ ತರ ಮಾಡಬೇಕು. ಅದು ಸ್ಟೈನ್ಸ್ ಇರ್ಬೋದು, ಇಲ್ಲ ಬ್ಯಾಕ್ಟೀರಿಯಾಸ್ ಇರ್ಬೋದು, ಯಾವ್ದು ಬೇಕಂದ್ರೆ ಕ್ಲೀನ್ ಆಗತ್ತೆ ಅಲ್ವಾ? ಹೌದು, ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಹಾಗೆ ಆ ಕಲೆಯನ್ನ ಹೋಗಲಾಡಿಸೋದಕ್ಕೆ, ಕೊಳೆಯನ್ನ ತೆಗೆದು ಹಾಕೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ನಿಮ್ಮ ವಾಷಿಂಗ್ ಮೆಷಿನ್ ಯಾವ್ದಿದ್ರು ಕೂಡ ಪರವಾಗಿಲ್ಲ, ಸೆಮಿ ಆಟೋಮೆಟಿಕ್, ಟಾಪ್ ಲೋಡೆಡ್, ಫ್ರಂಟ್ ಲೋಡೆಡ್, ಯಾವ್ದಾದ್ರೂ ಪರವಾಗಿಲ್ಲ. ಖಂಡಿತ ಡಿಫ್ರೆನ್ಸ್ ಲೈವ್ ಅಲ್ಲಿ ನೋಡ್ತೀರಾ. ಯಾವ ಒಂದು ಡಿಫ್ರೆನ್ಸ್ ಟ್ಯಾಬ್ಲೆಟ್ ತಗೊಂಡ್ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ? ನಿಮ್ಮ ಮೆಷಿನ್ ಒಂದು 10 ಕೆಪಾಸಿಟಿ 10 kg ಇರುವ ಕೆಪಾಸಿಟಿ ಇರ್ಬೋದು, 6 kg ಇರುವ ಕೆಪಾಸಿಟಿ ಇರ್ಬೋದು. ನಿಮ್ಮ ಮೆಷಿನ್ ನ ಕೆಪಾಸಿಟಿಗೆ ಅವರು ಟ್ಯಾಬ್ಲೆಟ್ ಯೂಸ್ ಮಾಡಬೇಕು. ಹೌದು, ಯಾವ ರೀತಿ ಬೇಕೋ ಆ ರೀತಿಯಾಗಿ ಹಾಕೊಳ್ಳಿ. ನೋಡಿ, ಈಗ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಿಮಗೆ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದ್ವಿ. ಹೌದು, ಅದು ತುಂಬಾ ಚೆನ್ನಾಗಾಗತ್ತೆ. 399 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ ಡಿಫ್ರೆನ್ಸ್ ನೋಡ್ಲೇಬೇಕು. ಈ ತರ ಒಂದು ಡಿಫ್ರೆನ್ಸ್ ನಿಮ್ಮ ಮೆಷಿನ್ಗೂ ಬೇಕಂದ್ರೆ ಈ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ ಯೂಸ್ ಮಾಡಬೇಕು. ನಿಮ್ಮ ಬಟ್ಟೆಯಲ್ಲಿ ಪ್ರಾಪರ್ ಆಗಿ ವಾಶ್ ಆಗಬೇಕು ಅಂದ್ರೆ ಈ ಒಂದು 10 ಬಾಲ್ಸ್ ಅನ್ನ ಯೂಸ್ ಮಾಡಬೇಕು. ಹೌದು, ಹಾಗೆ ಆ ಒಂದು ಟ್ಯಾಬ್ಲೆಟ್ ಅನ್ನ 10 ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ವಾಷಿಂಗ್ ಮೆಷಿನ್ ಇದು ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಈ ರೀತಿ ಕಲೆ ಎಲ್ಲ ಇರುತ್ತೆ ಅಲ್ವಾ, ಏನೋ ಧೂಳು ಆಗಿರುತ್ತೆ ಅಥವಾ ಸ್ವೆಟ್ಟಿಂಗ್ ಆಗಿ ಏನಾದ್ರು. ಸೊ ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಕೈಯಲ್ಲಿ ಬ್ರಷ್ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಬೇಕಾಗುತ್ತೆ. ನಾರ್ಮಲ್ ಪ್ರಾಸೆಸ್. ಹೌದು, ಆದ್ರೆ ಇಲ್ಲಿ ಎಕ್ಸ್ಟ್ರಾ ಆಡ್ ಮಾಡೋದು ಈ 10 ಬಾಲ್ಸ್ ಮಾತ್ರ ಆಡ್ ಮಾಡಬೇಕು. ಹೌದು, ಇಲ್ಲಿಗ ಯಾವ ರೀತಿ ಆಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಈಗ ಆನ್ ಮಾಡಿದೀನಿ. ಈಗ ನೋಡಿ, ಆನ್ ಮಾಡಿದಾಗ ಯಾವ ರೀತಿಯಾಗಿ ವರ್ಕ್ ಆಗತ್ತೆ ಅಂದ್ರೆ ತಿಕ್ಕತ್ತೆ, ತುಂಬಾ ಇನ್ನು ಬೆಟರ್ ವಾಶ್ ಆಗತ್ತೆ. ಖಂಡಿತ ತಿಕ್ಕಿ ಅದನ್ನ ಕ್ಲೀನ್ ಮಾಡ್ಬಿಡತ್ತೆ ಅಂತಾನೆ ಹೇಳ್ಬೋದು ಇದು. ಖಂಡಿತ. ಆದ್ರೆ ಪ್ರೈಸ್ 399 ಮಾತ್ರ ಖರ್ಚು ಮಾಡ್ತೀರಾ. 399ಕ್ಕೆ ನಿಮ್ಗೋಸ್ಕರ ತಗೊಂಡ್ ಬಂದಿರುವ ಈ ತರ ದೊಡ್ಡ ಕಾಂಬೋ ಡಿಫ್ರೆನ್ಸ್ ನೀಗೆ ನೋಡ್ತಿರಲ್ವಾ?
ಹೌದು, ಡಿಫ್ರೆನ್ಸ್ ಅನ್ನ ಈಗ ತೋರಿಸ್ತೀವಿ. ಅದೇ ಬಟ್ಟೆಯನ್ನ ಈಗ ನಾನು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ, ಅದನ್ನ ಈಗ ತೆಗೆದು ನಿಮಗೆ ತೋರಿಸ್ತೀನಿ. ಆ ಕಲೆ ಇದೆಯಾ ಇಲ್ವಾ, ಹೋಗಿದೆಯಾ, ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸಲೇಬೇಕಾಗತ್ತೆ. ನೋಡಿ ಈಗ ಯಾವ ರೀತಿ ಆಗಿದೆ ಅಂತ ಕ್ಯೂರಿಯಾಸಿಟಿ ಇದೆಯಾ? ವಾವ್, ವಾಟ್ ಅ ಚೇಂಜ್! ಈ ಡಿಫರೆನ್ಸ್ ನಿಮ್ಮ ಡ್ರೆಸ್ ಅಲ್ಲಿ ಬೇಕು, ನಿಮ್ಮ ಮನೆಯಲ್ಲಿ ಬೇಕು ಅಂದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಖಂಡಿತ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿಗೆ ಸಿಗುತ್ತೆ. ಇದೊಂಥರ ಆ ಒಂದು ವಾಷಿಂಗ್ ಮೆಷಿನ್ಗೆ ಬೇಕಾಗುವಂಥ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ. ವಾಷಿಂಗ್ ಮೆಷಿನ್ ಇದ್ದು ಆ ಒಂದು ಎಫಿಷಿಯನ್ಸನ್ ಆಗಿರ್ಬೋದು, ಅಥವಾ ಕಲೆ ಇರುವಂಥದ್ದು, ಕೊಳೆ ಇರುವಂಥದ್ದು, ಅಥವಾ ಗಲೀಜು ಏನಾದರೂ ಆಗಿದೆ ಅದೆಲ್ಲವನ್ನ ಕೂಡ ಹೋಗಲಾಡಿಸೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಬಟ್ಟೆಯನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಲಾಂಡ್ರಿ ಬಾಲ್ಸ್ ಅನ್ನ ನೀಡ್ತಾ ಇದ್ವಿ. ಇದೆರಡು ಕೂಡ ನಿಮಗೆ ಹೆಲ್ಪ್ ಆಗುವಂಥ ಟೋಟಲ್ ಆಗಿ ನಿಮಗೆ 20 ಸಿಗ್ತಾ ಹೋಗುತ್ತೆ. ಆದ್ರೆ ಟೈಮ್ ಕೊನೆಯ 9 ನಿಮಿಷಗಳು ಮಾತ್ರ ಬಾಕಿ ಇದೆ. 9 ನಿಮಿಷದಲ್ಲಿ 10692 ಆ ಕೋಡ್ ಮಾತ್ರ ಹೇಳಿದ್ರೆ ಸಾಕು, ನಿಮ್ಮನೆಗೆ ಈ ಪ್ಯಾಕ್ ಆಫ್ 20 ಈ ದೊಡ್ಡದಾಗಿರುವ ಕಾಂಬೋ, ಈ ಲಾಂಡ್ರಿಗೆ ಬೇಕಾಗಿರುವ ಕಾಂಬೋ ನಿಮ್ಮನೆಗೆ ಬಂದ ಮೇಲೆ ದುಡ್ಡು ಕೊಡಿ. ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆಯಲ್ಲಿ ನೀವು ಇದನ್ನ ಯುಟಿಲೈಸ್ ಮಾಡಬಹುದು. ಯಾರ ಜೊತೆ ಕಾರ್ಡ್ ಡೀಟೇಲ್ ಕೊಡ್ಬೇಕು ಅವಶ್ಯಕತೆ ಇಲ್ಲ, ಯಾರ ಜೊತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡ್ಬೇಕು ಅವಶ್ಯಕತೆ ಇಲ್ಲ. ಲಾಂಡ್ರಿ ಕ್ಲೀನಿಂಗ್ ಬಾಲ್ಸ್ ಜೊತೆಗೆ 10 ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ ನಿಮ್ಮನೆಗೆ ಬರುತ್ತೆ. ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಹಾಗೆ ಬೆಂಗಳೂರಿಂದ ಈಗ ಭಾರಿ ಪ್ರತಿಕ್ರಿಯೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ, ಟಿವಿ ಜಸ್ಟ್ ಆನ್ ಮಾಡಿದ್ರೆ ನೀವು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿಗೆ ಸಿಗುವಂಥದ್ದು. ಧಾರವಾಡದಿಂದ ಕೂಡ ಈಗ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. 399 ರೂಪಾಯಿಗೆ 20 ನಿಮಗೆ ಇದ್ರಲ್ಲಿ ಐಟಮ್ ಸಿಗುತ್ತೆ ಅಂತ ಹೇಳಿದ್ರೆ 10 ಟ್ಯಾಬ್ಲೆಟ್ ಸಿಗುತ್ತೆ, 10 ನಿಮಗೆ ಲಾಂಡ್ರಿ ಬಾಲ್ಸ್ ಅನ್ನ ಕೊಡ್ತಾ ಇರ್ಬೋದು. ಈಗ ಮದ್ದೂರಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ, ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಹಾಗೆ ಶಿರ್ಸಿ ಅವರು, ಉತ್ತರ ಕರ್ನಾಟಕದವ್ರು ಏನಾದರೂ ಟಿವಿ ನೋಡ್ತಾ ಇದ್ರೆ ನೀವು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಈಗ ಹಣ ಇಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ, ಈ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ. ಬಂದ ನಂತರದಲ್ಲಿ ನೀವು ಹಣವನ್ನ ಕೊಟ್ರೆ ಸಾಕಾಗುತ್ತೆ. ಖಂಡಿತ ಪ್ರಾಡಕ್ಟ್ ನೀವು ಡೆಲಿವರಿ ತಗೊಳ್ಳೋ ಸಮಯದಲ್ಲಿ ಹಣವನ್ನ ಪೇ ಮಾಡಿದ್ರೆ ಸಾಕು, ಅದುವೇ ಮೇನ್ ವಿಷಯ. ಧಾರವಾಡ ಜನ ನೀವು ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ, ದಾವಣಗೆರೆ ಜನ ನೀವು ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ, ಧನ್ಯವಾದಗಳು. ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಬರುತ್ತೆ. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಈ ತರ ವಾಶ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ಇರುವ ವಾಷಿಂಗ್ ಮಿಷಿನ್ ಲೈಫ್ ಬೆಟರ್ ಆಗಿರ್ಬೇಕು ನೀವು ಯೋಚನೆ ಮಾಡ್ತಿರಲ್ವಾ, ನಾನು ಯೋಚನೆ ಮಾಡ್ತೀನಿ, ರೂಪು ಯೋಚನೆ ಮಾಡ್ತಾರೆ. ಅದೇ ತರ ಇರುವ ಯೋಚನೆ ಮಾಡಿದ್ರೆ ಮಾತ್ರ ಸಾಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನು ಸ್ಟೆಪ್ ತಗೊಂಡ್ವಿ, ಅದಕ್ಕೋಸ್ಕರ ಈ ಕಾಂಬೋ ಇಲ್ವಾ ರೂಪು? ಖಂಡಿತ. ಆದ್ರೆ 7 ನಿಮಿಷಗಳು ಈಗ ಬಾಕಿ ಇರುವಂಥದ್ದು ಎಂದು ಶೋ ಮುಗಿಯೋದಕ್ಕೆ. ನಿಮ್ಗೆ ಏನಾದರೂ ಬೇಕು ಅಂತ ಇದ್ರೆ ಖಂಡಿತ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಇದು ನಿಮ್ಮ ಕಾಸ್ಟ್ಲಿ ಆಗಿರುವಂಥ ವಾಷಿಂಗ್ ಮೆಷಿನ್ ಅನ್ನ ಆ ಒಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಬಟ್ಟೆಯಲ್ಲಿರುವಂಥ ಕಲೆಯನ್ನ, ಕೊಳೆಯನ್ನ ಹೋಗಲಾಡಿಸೋದಕ್ಕೆ ಆ ಬಾಲ್ಸ್ ಕೂಡ ಯೂಸ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು 399 ರೂಪಾಯಿಗೆ. ನೀವೇನಾದರೂ ಒಂಟಿಕೊಪ್ಪಲವರ, ಹಾಸನದವರ, ಚನ್ನಪಟ್ಟಣದವರ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಲ ಏನಾದ್ರೂ ಈಗ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಸರ್ವಿಸ್ ಚಾರ್ಜ್ಗೆ ಹೋದ್ರೆ ಎಷ್ಟೆಲ್ಲ ಆಗುತ್ತೆ ಗೊತ್ತಿರುತ್ತೆ. ಮಾರ್ಕೆಟ್ ಅಲ್ಲಿ ಒಂದ್ಸಲ ನೋಡೋಣವಾ? ಖಂಡಿತವಲ್ಲ, ಮಾರ್ಕೆಟ್ ಅಲ್ಲಿ ಇದೇ ತರ ಒಂದು ಲಾಂಡ್ರಿ ಬಾಲ್ಸ್ ನೀವು ತಗೊಳ್ಬೇಕಂದ್ರೆ 1000 ತನಕ ನೀವು ಖರ್ಚು ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಈ ಕ್ಲೀನಿಂಗ್ ಟ್ಯಾಬ್ಲೆಟ್ಗೆ 500 ತನಕ ಖರ್ಚು ಮಾಡಬೇಕಾಗತ್ತೆ. ಅಷ್ಟೆಲ್ಲ ನಾಪ್ತೋಲ್ ಕನ್ನಡದಲ್ಲಿ ಖರ್ಚು ಮಾಡಬೇಕು ಅವಶ್ಯಕತೆ ಇಲ್ಲ. ನಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ ಪ್ಯಾಕ್ ಆಫ್ 20 10 ಲಾಂಡ್ರಿ ಬಾಲ್ಸ್, 10 ಕ್ಲೀನಿಂಗ್ ಬಾಲ್ಸ್ ನೋಡ್ತೀರಾ, ನಿಮ್ಗೋಸ್ಕರ 399 ಅಷ್ಟೇ. ನಾಪ್ತೋಲಲ್ಲಿ ನಿಮಗೋಸ್ಕರ ತಂದಿದ್ದೀವಿ ಕಾಂಬೋ ಆಫ್ ಲಾಂಡ್ರಿ ಪ್ಲಸ್ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ಸ್. ಇದರಲ್ಲಿ ಸಿಗತ್ತೆ 10 ಟ್ಯಾಬ್ಲೆಟ್ಸ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. 2 ಟ್ಯಾಬ್ಲೆಟ್ ಅನ್ನ ವಾಷಿಂಗ್ ಮೆಷಿನ್ ಡ್ರಮ್ ನಲ್ಲಿರುವಂತ ನೀರಿಗೆ ಹಾಕಿ ಸ್ಟಾರ್ಟ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಆನ್ ನಲ್ಲಿರ್ಲಿ. ಟ್ಯಾಬ್ಲೆಟ್ ಕರಗತ್ತೆ, ನಂತರ ಮೆಷಿನ್ ನಲ್ಲಿ ಇರುವಂತಹ ನೀರನ್ನ ಹೊರಗೆ ಬಿಡಿ. ಇದರಿಂದ ಮೆಷಿನ್ ಕ್ಲೀನ್ ಆಗುತ್ತೆ. ಈ ಪ್ರೋಸೆಸ್ 6 ತಿಂಗಳಿಗೊಮ್ಮೆ ಮಾಡ್ಬೇಕಾಗತ್ತೆ. ಇದರಿಂದಾಗಿ ವಾಷಿಂಗ್ ಮೆಷಿನ್ ನಲ್ಲಿರುವಂತಹ ಡ್ರಮ್ ಅಲ್ಲಿರುವಂತಹ ಎಲ್ಲಾ ಒಂದು ಕೊಳೆ ನಿವಾರಣೆಯಾಗತ್ತೆ. ಈ ಟ್ಯಾಬ್ಲೆಟ್ಸ್ ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ 10 ಪೀಸಸ್ ಇರುವಂತ ಲಾಂಡ್ರಿ ಬಾಲ್ಸ್ ಕೂಡ ಇದರಲ್ಲಿ ಸಿಗತ್ತೆ. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಬಾಲ್ಸ್ ಅನ್ನ ಕೂಡ ಅದರೊಟ್ಟಿಗೆ ಹಾಕಬೇಕು. ಇದರಿಂದಾಗಿ ನಿಮ್ಮ ಬಟ್ಟೆಯನ್ನ ಒಂದೊಂದನ್ನೇ ತೆಗೆಯೋದಕ್ಕೆ ಈಸಿ ಆಗತ್ತೆ. ಇದರಲ್ಲಿ ಟ್ಯಾಂಗಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ, ಇದು ಎಲ್ಲಾ ರೀತಿಯಾಗಿರುವಂತ ವಾಷಿಂಗ್ ಮೆಷಿನ್ಗೂ ಕೂಡ ಸೂಟ್ ಆಗತ್ತೆ. ನಿಮ್ಗೇನಾದ್ರೂ ಇದು ಬೇಕು ಅಂತ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಕೇವಲ 399ಕ್ಕೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. 10 ಲಾಂಡ್ರಿ ಬಾಲ್ಸ್ ಇರ್ಬೋದು, 10 ಕ್ಲೀನಿಂಗ್ ಟ್ಯಾಬ್ಲೆಟ್ ಇರ್ಬೋದು, ನಿಮ್ಮ ಮೆಷಿನ್ ಸೆಮಿ ಆಟೋಮೆಟಿಕ್ ಇರ್ಬೋದು, ಆಟೋಮೆಟಿಕ್ ಇರ್ಬೋದು, ಫ್ರಂಟ್ ಲೋಡೆಡ್ ಇರ್ಬೋದು, ಟಾಪ್ ಲೋಡೆಡ್ ಇರ್ಬೋದು, ಏನಿದ್ರು ಇದನ್ನ ನೀವು ಯೂಸ್ ಮಾಡಬಹುದು. ಹೌದು, ಬನ್ನಿ ಹಾಗಿದ್ರೆ ತೋರಿಸೋಣ ಏನೆಲ್ಲ ಸಿಗತ್ತೆ ಅನ್ನುವಂಥದ್ದನ್ನ ನಿಮಗೆ ನೋಡ್ಲೇಬೇಕಾಗತ್ತೆ. ಈಗ ಆ ಒಂದು ಟ್ಯಾಬ್ಲೆಟ್ಸ್ ಅನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅನ್ನುವಂಥದ್ದು.
ಹಾಗೇನೆ ಇದು ಲಾಂಡ್ರಿ ಬಾಲ್ಸ್. ಹೌದು. ಹಾಗೆ ಇದರಿಂದ ಈಗ ವಾಷಿಂಗ್ ಮೆಷಿನ್ ಅಲ್ಲಿ ನೀರನ್ನ ತುಂಬಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಿಟ್ಟು ಆನ್ ಮಾಡ್ಬೇಕಾಗತ್ತೆ. ಆನ್ ಮಾಡಿದಾಗ ಎಲ್ಲ ಅದೇನಾಗುತ್ತೆ, ಕರಗಿದಾಗ ಮತ್ತೆ ನೀವು ಪಾಸ್ ಮಾಡ್ಬೇಕಾಗತ್ತೆ. ಪಾಸ್ ಮಾಡಿದ ನಂತರ ಒಂದು 2 ಗಂಟೆಗಳ ಕಾಲ ಹಾಗೆ ಬಿಡಬೇಕು, ನಂತರ ಡ್ರೈನ್ ಮಾಡ್ಬೇಕು. ಕರೆಕ್ಟ್ ಹೇಳಿದ್ರ. 2 ಗಂಟೆ ತನಕ ಮೆಷಿನ್ ಆನ್ ಅಲ್ಲಿ ಇಡಬಾರದು. ಒಂದು ಮೆಷಿನ್ 5 ನಿಮಿಷದ ತನಕ ಆನ್ ಅಲ್ಲಿ ಇಟ್ಟಿದ್ರೆ ಸಾಕು. ಆಮೇಲೆ 2 ಗಂಟೆ ತನಕ ನೀರು ಅದೇ ತರ ಇರಬೇಕು, ಆ ಕರಗಿದ ಈ ನೀರು. ಆಮೇಲೆ ಡ್ರೈನ್ ಮಾಡಿದ್ರೆ ಸಾಕಲ್ವಾ? ಹೌದೌದು. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು, ಡೀಪ್ ಆಗಿ ಇದು ಕ್ಲೀನ್ ಆಗುತ್ತೆ, ಕೊಳೆಯನ್ನ ತೆಗೆದು ಹಾಕತ್ತೆ, ಕಲೆಯನ್ನ ಕೂಡ ಇದು ಹೋಗಲಾಡಿಸುತ್ತೆ. ಖಂಡಿತ ಅಲ್ಲ. ಟಾಪ್ ಲೋಡ್ ಇರ್ಬೋದು, ಸೆಮಿ ಆಟೋಮೆಟಿಕ್ ಇರ್ಬೋದು, ಆಟೋಮೆಟಿಕ್ ಇರ್ಬೋದು, ಈ ತರ ಡಿಫ್ರೆನ್ಸ್ ಇಲ್ಲಿ ರೂಪಲತಾ ತೋರಿಸ್ತಾರೆ. ಖಂಡಿತ ಇಲ್ಲಿಗ ಡಿಫ್ರೆನ್ಸ್ ಅನ್ನ ನಿಮ್ಗೆ ತೋರಿಸಲೇಬೇಕಾಗತ್ತೆ. ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿಗ ಗಮನಿಸ್ತಾ ಇರಬಹುದು. ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಎಲ್ಲ ಡೀಟೇಲ್ಸ್ ಅಲ್ಲಿ ಹೇಳಿದೀವಿ. ಖಂಡಿತ ಅಲ್ಲ. ಅದು ಮಾತ್ರ ಎಕ್ಸೈಟ್ಮೆಂಟ್ ನಾವು ಹೇಳ್ತೀವಿ, ಏನು ಹೇಳ್ತೀವಿ ಇಲ್ಲಿ ನೋಡ್ತಿರಲ್ವಾ, ನಿಮ್ಮ ಮೆಷಿನು ಏ ತರ ವಾಶ್ ಆಗತ್ತೆ ರೂಪು. ಹೌದು, ತುಂಬಾ ಸಿಂಪಲ್ ಆಗಿರುವಂತಹ ಪ್ರೊಸೆಸ್ ಅಂತ ಹೇಳ್ತಾ ಇದ್ವಿ ನೋಡಿ. ಈಸಿಯಾಗಿ ಇದನ್ನ ಮಾಡ್ಬೋದು ಅಂತ ನಿಮ್ಗೆ ಪದೇ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ವಿ. ಈಗ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಆ ಟ್ಯಾಬ್ಲೆಟ್ ಅನ್ನ ಹಾಕ್ಬೇಕಾಗುತ್ತೆ, ಮೆಲ್ಟ್ ಮಾಡಬೇಕಾಗುತ್ತೆ. ಮೆಷಿನ್ ಎಷ್ಟು ಸಲ ಯೂಸ್ ಮಾಡಬೇಕು? ಇದನ್ನ 6 ತಿಂಗಳಿಗೆ ಒಂದ್ಸಲ ಅಥವಾ 3 ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ಬೇಕಾಗುತ್ತೆ. ಯೂಸ್ ಮಾಡಿದ ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಕಡಿಮೆ ಆಗುತ್ತಲ್ವಾ? ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಪದೇ ರಿಪೇರಿಗೆ ಬರಲ್ಲ ಇದು. ಖಂಡಿತ. ಇದು ನನ್ನ ಮನೆಯಲ್ಲಿ ಇರುವ ಸೆಮಿ ಆಟೋಮೆಟಿಕ್ ಯೂಸ್ ಮಾಡಬಹುದಾ? ಖಂಡಿತ. ಟಾಪ್ ಲೋಡೆಡ್ ಆಗಿರ್ಬೋದು, ಫ್ರಂಟ್ ಲೋಡೆಡ್ ಆಗಿರ್ಬೋದು, ಸೆಮಿ ಆಟೋಮೆಟಿಕ್ ಆಗಿರ್ಬೋದು, ಯಾವುದಕ್ಕೂ ಆಗುತ್ತೆ. ಸೂಪರ್ ಹೇಳಿದ್ರೆ. ಅದ ಸೇಮ್ ಟೈಮ್ 399ಕ್ಕೆ ತಗೊಂಡ್ ಬಂದಿದೀವಿ. ಆದ್ರೆ ಮಾರ್ಕೆಟ್ ಹೋದ್ರೆ ತುಂಬಾ ಜಾಸ್ತಿ ಆಗತ್ತಲ್ವಾ? ಹೌದು, ತುಂಬಾ ಜಾಸ್ತಿ ಇರುತ್ತೆ. ಅಷ್ಟೆಲ್ಲ ಕೊಡ್ಬೇಕಾಗಿಲ್ಲ. ಇನ್ನೊಂದು ಡೆಮೋ ಮಾಡಿ ನಿಮ್ಗೆ ತೋರಿಸ್ತೀವಿ. ಈಗ ಎಷ್ಟೆಲ್ಲ ಕಷ್ಟ ಆಗತ್ತೆ ಇಲ್ಲ ಅಂದ್ರೆ ವಾಶ್ ಮಾಡ್ಬೇಕಾಗತ್ತೆ. ಆ ಒಂದು ಡಿಟರ್ಜೆಂಟ್ ಹಾಕ್ತಿವಿ, ನಂತರದಲ್ಲಿ ಆ ಬ್ರಷ್ ಹಾಕಿ ಕೂಡ ತಿಕ್ಬೇಕಾಗತ್ತೆ. ವಾಷಿಂಗ್ ಮೆಷಿನ್ ಗೆ ಹಿಂಗೆ ಹಾಕಿದ್ರೆ ಅಷ್ಟೊಂದು ಅದು ಹೋಗಲ್ಲ. ಇದರಲ್ಲಿ ಡಿಟರ್ಜೆಂಟ್ ಇಡಬಹುದಿಲ್ವಾ? ಹೌದು, ಹಾಕ್ಬೇಕು. ನಾವು ನಾರ್ಮಲ್ ಹೆಂಗೆ ವಾಶ್ ಹಾಕ್ತಿವಿ ಅದೇ ರೀತಿ ಹಾಕೋದು. ಆದ್ರೆ ಈ ಬಾಲ್ಸ್ ಅನ್ನ ಎಕ್ಸ್ಟ್ರಾ ಅದಕ್ಕೆ ಹಾಕಿದ್ರೆ ಈ ಬಾಲ್ಸ್ ನ ಯೂಸೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, ತಿಕ್ಕಿ ಅದ್ರ ಕಲೆ ಇರುತ್ತಲ್ವಾ, ಅದೆಲ್ಲವನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೈಯಲ್ಲಿ ವಾಶ್ ಮಾಡ್ತೀವಲ್ವಾ, ಅದೇ ಪ್ರಾಸೆಸ್. ಹೌದು, ಈಸಿ ಆಗಿ ಖಂಡಿತ ವಾಷಿಂಗ್ ಮೆಷಿನ್ ಅಲ್ಲಿ ಆಗುತ್ತೆ ಅಷ್ಟೇ. ಡಿಫರೆನ್ಸ್ ಅನ್ನು ನೋಡಿ. ಇದುವೇ ಡಿಫರೆನ್ಸ್. ನೀವು ಎಲ್ಲಾರ ಮನೆಯಲ್ಲಿ ಡ್ರೆಸ್ ವಾಶ್ ಮಾಡ್ತಾರೆ, ಎಲ್ಲಾರ ಮನೆಯಲ್ಲಿ ಕೆಲಸವನ್ನ ಈಸಿ ಮಾಡಬೇಕು ಅಂದ್ರೆ ಇದೊಂದು ಗುಡ್ ಪ್ರಾಸೆಸ್ ಅಲ್ವಾ? ಖಂಡಿತ. ಈಗ ತೋರಿಸ್ತೀನಿ. ಈಗ ಆ ಬಟ್ಟೆ ಯಾವ ರೀತಿಯಾಗಿದೆ, ಆಗ ಕಲೆ ಇತ್ತಲ್ವಾ ಅದ್ರಲ್ಲಿ, ಅದನ್ನ ಈಗ ಯಾವ ರೀತಿಯಾಗಿ ಹೋಗಲಾಡಿಸಿದೆ ಅನ್ನುವಂತ ತೋರಿಸ್ಬೇಕಾಗತ್ತಲ್ವಾ ನಿಮ್ಗೆ? ಖಂಡಿತ ತೋರಿಸೋ ಡಿಫರೆನ್ಸ್ ನಿಮಗೆ ಏ ತರ ಇರುತ್ತೆ ನನ್ಗೆ ಡೌಟ್ ಇದೆ. ಬಟ್ ಅದು ಕಲೆ ಹೋಗತ್ತಾ ಇಲ್ವಾ, ಇದೆಯಾ, ಏನಾಗುತ್ತೆ ಇದು ನೋಡಿ. ಈಗ ಇದನ್ನೇ ಯೂಸ್ಫುಲ್ ಆಗಿರುವ ಒಂದು ಕಾಂಬೋ. ಈ ಲಾಂಡ್ರಿ ಬಾಲ್ಸ್ ನೋಡ್ತೀರಾ, ಅದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ನೋಡ್ತೀರಾ. ಅಟ್ ಸೇಮ್ ಟೈಮ್ 10 ಕ್ಲೀನಿಂಗ್ ಬಾಲ್ಸ್ ನೋಡ್ತೀರಾ, ಎಷ್ಟು ಯೂಸ್ಫುಲ್ ಐತೆ ಅಲ್ವಾ? ಆದ್ರೆ ಪ್ರೈಸ್ ಇಷ್ಟು ಕಡಿಮೆ ಅಲ್ವಾ? ಖಂಡಿತ. 399 ರೂಪಾಯಿಗೆ ಒಂದ್ಸಲ ಏನಾದ್ರೂ ಈಗ ನಾವು ಸರ್ವಿಸ್ಗೆ ಅಂತ ಬರ್ತಾರೆ ಹೊರಗಡೆ ಅಂತ, ಅವ್ರಿಗೆ ಎಷ್ಟೆಲ್ಲ ಒಂದು 500-600 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತಲ್ವಾ? ಆದ್ರೆ ನಿಮ್ಗೆ ಅಷ್ಟೆಲ್ಲ ಬೇಡ ಖರ್ಚು ಮಾಡೋದು. ಇದಕ್ಕೆ ನೀವು 399 ರೂಪಾಯಿ ಕೊಟ್ರೆ ಹಣ ಉಳಿತಾಯ. ಖಂಡಿತ. ಅದು ಸೇಮ್ ಟೈಮ್ ಈ ತರ ಒಂದು ವಾಷಿಂಗ್ ಮಿಷಿನ್ ವಾಶ್ ಮಾಡಿದ್ರಿ ಇರುವ ಸ್ಟೈನ್ ಡ್ರೆಸ್ ಅಲ್ಲಿ ಅದೇ ಇದ್ದಲ್ವಾ? ಹೌದು, ಅದಕ್ಕೋಸ್ಕರ ಈ ಬಾಲ್ಸ್ ಅನ್ನ ಕೊಡ್ತಾ ಇರುವಂತ. ಕರೆಕ್ಟ್. ಅದಕ್ಕೋಸ್ಕರ ತುಮಕೂರು ಜನ ನೀವು ಇವೇ ರೆಸ್ಪಾನ್ಸ್ ಕೊಟ್ಟಿದ್ರ, ಧನ್ಯವಾದಗಳು. ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಬರುತ್ತೆ. ತುಮಕೂರು ಇರ್ಬೋದು, ರಾಯಚೂರು ಇರ್ಬೋದು, ರಾಯಬಾಗ್ ಇರ್ಬೋದು, ಮಂಡ್ಯ ಇರ್ಬೋದು, ಮಡಿಕೇರಿ ಇರ್ಬೋದು, ಈಗ ಕೋಲಾರದ ರೆಸ್ಪಾನ್ಸ್. ಹೌದು, ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. ಕೋಲಾರದವರಾಗಿರ್ಬೋದು, ಗದಗದವರಾಗಿರ್ಬೋದು, ಹಾವೇರಿಯವರಾಗಿರ್ಬೋದು, ಹಾಗೇನೆ ಹೊನ್ನಾಳಿಯವರಾಗಿರ್ಬೋದು, ಹಾಗೆ ಹರಿಹರದವರಾಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡೋದಕ್ಕಾಗತ್ತೆ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಕೊಪ್ಪಳ ಜಿಲ್ಲೆಯಿಂದ ಈಗ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. 399 ರೂಪಾಯಿಗೆ ಸಿಗ್ತಾ ಇರುವಂತ 10 ವಾಷಿಂಗ್ ಮೆಷಿನ್ ಟ್ಯಾಬ್ಲೆಟ್ ಸಿಗುತ್ತೆ, ಹಾಗೆ 10 ಲಾಂಡ್ರಿ ಬಾಲ್ ಕೂಡ ನಿಮಗೆ ಸಿಗುತ್ತೆ. ಈಗ ಸಾಂಸ್ಕೃತಿಕ ನಗರಿ ಮೈಸೂರಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಖಂಡಿತವಲ್ಲ. ಮೈಸೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಿಂದ ಬರುತ್ತೆ ರೂಪು. ಹೌದು, ಜೇವರ್ಗಿಯಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. 56% ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲ, 399 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ ದಾವಣಗೆರೆಯಿಂದ ಕೂಡ ಈಗ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಕರ್ನಾಟಕದಿಂದ. ಆದ್ರೆ ಟೈಮ್ 1 ನಿಮಿಷ, 1 ನಿಮಿಷ, 1 ಮಿನಿಟ್, 1 ನಿಮಿಷ, 1 ನಿಮಿಷ ಮಾತ್ರ ಬಾಕಿ ಇದೆ. ಈ 1 ನಿಮಿಷದಲ್ಲಿ ನಿಮ್ಮ ಮನೆಗೂ ಬೇಕಂದ್ರೆ ಏನ್ ಮಾಡಬಹುದು? ಕಾಲ್ ಮಾಡಬೇಕು, ಆರ್ಡರ್ನ ಪ್ಲೇಸ್ ಮಾಡ್ಕೋಬೇಕು. ವಿರಾಜಪೇಟೆಯಿಂದ ಕೂಡ ಈಗ ಭಾರಿ ಪ್ರತಿಕ್ರಿಯೆ, ಮದ್ದೂರಿಂದ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗೆ ಇನ್ನುಳಿದ ಪ್ಲೇಸ್ ನವರು ಏನಾದ್ರೂ ಟಿವಿ ನೋಡ್ತಾ ಇದ್ರೆ, ಬೇಕು ಅಂತ ಅನ್ಕೋತಾ ಇದ್ರೆ, ಖಂಡಿತ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ಸಿಗತ್ತೆ. ಹಾಗೆ ಇಷ್ಟ ಆಗಿದ್ಯಾ, ಒಂದು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ ಅಷ್ಟೇ. ನಾಪ್ತೋಲಲ್ಲಿ ನಿಮಗೋಸ್ಕರ ತಂದಿದ್ದೀವಿ ಕಾಂಬೋ ಆಫ್ ಲಾಂಡ್ರಿ ಪ್ಲಸ್ ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಟ್ಯಾಬ್ಲೆಟ್ಸ್. ಇದರಲ್ಲಿ ಸಿಗತ್ತೆ 10 ಟ್ಯಾಬ್ಲೆಟ್ಸ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. 2 ಟ್ಯಾಬ್ಲೆಟ್ ಅನ್ನ ವಾಷಿಂಗ್ ಮೆಷಿನ್ ಡ್ರಮ್ ನಲ್ಲಿರುವಂತ ನೀರಿಗೆ ಹಾಕಿ ಸ್ಟಾರ್ಟ್ ಮಾಡಿ. 5 ರಿಂದ 10 ನಿಮಿಷಗಳ ಕಾಲ ಹಾಗೆ ಆನ್ ನಲ್ಲಿರ್ಲಿ. ಟ್ಯಾಬ್ಲೆಟ್ ಕರಗತ್ತೆ, ನಂತರ ಮೆಷಿನ್ ನಲ್ಲಿ ಇರುವಂತಹ ನೀರನ್ನ ಹೊರಗೆ ಬಿಡಿ. ಇದರಿಂದ ಮೆಷಿನ್ ಕ್ಲೀನ್ ಆಗುತ್ತೆ. ಈ ಪ್ರೋಸೆಸ್ 6 ತಿಂಗಳಿಗೊಮ್ಮೆ ಮಾಡ್ಬೇಕಾಗತ್ತೆ. ಇದರಿಂದಾಗಿ ವಾಷಿಂಗ್ ಮೆಷಿನ್ ನಲ್ಲಿರುವಂತಹ ಡ್ರಮ್ ಅಲ್ಲಿರುವಂತಹ ಎಲ್ಲಾ ಒಂದು
ಕೊಳೆ ನಿವಾರಣೆಯಾಗತ್ತೆ. ಈ ಟ್ಯಾಬ್ಲೆಟ್ಸ್ ಲ್ಯಾವೆಂಡರ್ ಎಸೆನ್ಸ್ ಅಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ 10 ಪೀಸಸ್ ಇರುವಂತ ಲಾಂಡ್ರಿ ಬಾಲ್ಸ್ ಕೂಡ ಇದರಲ್ಲಿ ಸಿಗತ್ತೆ. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಬಾಲ್ಸ್ ಅನ್ನ ಕೂಡ ಅದ್ರೊಟ್ಟಿಗೆ ಹಾಕಬೇಕು. ಇದರಿಂದಾಗಿ ನಿಮ್ಮ ಬಟ್ಟೆಯನ್ನ ಒಂದೊಂದನ್ನೇ ತೆಗೆಯೋದಕ್ಕೆ ಈಸಿ ಆಗತ್ತೆ. ಇದರಲ್ಲಿ ಟ್ಯಾಂಗಲ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ, ಇದು ಎಲ್ಲಾ ರೀತಿಯಾಗಿರುವಂತ ವಾಷಿಂಗ್ ಮೆಷಿನ್ಗೂ ಕೂಡ ಸೂಟ್ ಆಗತ್ತೆ. ನಿಮ್ಗೇನಾದ್ರೂ ಇದು ಬೇಕು ಅಂತ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ.